ಧಿಕ್ಕಾರ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಯಾರಿಗಾಗಿ ಹೋರಾಟ ಯಾರಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಧಿಕ್ಕಾರ 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 ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಅಕ್ರಮ ಸಾಗುವಳಿ ಮಾಡಿದಂತ ಭ್ರಷ್ಟ ಅಧಿಕಾರಿಗಳಿಗೆ ಅಕ್ರಮ ಸಾಗುವಳಿ ಮಾಡಿದಂತ ಭ್ರಷ್ಟ ಅಧಿಕಾರಿಗಳಿಗೆ ರೈತರಿಗೆ ಸಾಗುವಳಿ ನೀಡಿದ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಜವಾನ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ಸಂಘಕ್ಕೆ ರಾಜ್ಯಾಧ್ಯಕ್ಷರಾದ ಯಲ್ಲಾಪುರ ಮಂಜೇಗೌಡರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಏನಿವತ್ತು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು HD ಕೋಟೆ ಪಿರಿಯಾಪಟ್ಟಣ ಏನಿವತ್ತು ಹಗಲುದೊರಳಿ ಅಧಿಕಾರಿಗಳು ಮೋಸ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು DC ಆಫೀಸ್ ಇವತ್ತು ಬಂದಿರೋದಲ್ಲ ನಿನ್ನೆ ಬೆಳಗ್ಗೆ 10 ಗಂಟೆಗೆ DC ಆಫೀಸ್ ಮುಂದೆ ಚಳವಳಿಯಿಂದ ಹಮ್ಮಿಕೊಂಡ ರೈತರು ನಿನ್ನೆಯಿಂದ ಪ್ರಾರಂಭ ಆಗಿದೆ ಚಳವಳಿ ಯಾಕೆ ಅಂದ್ರೆ ರೈತರು ಏನು ಸಾಗುವಳಿ ಮಾಡ್ಕೊಂಡ್ ಬರ್ತಿದ್ರು ಸುಮಾರು ಇಲ್ಲೆಲ್ಲ ಕೂತಿದ್ರು ನೋಡಿ ಎಲ್ಲಾ ಜಾತಿಯವರು ಇದ್ದಾರೆ ರೈತರು ದಲಿತರು ಮುಸ್ಲಿಮ್ಸರು ಎಲ್ಲರೂ ಸಮಪಾಲು ನಂಗೆ ಹಳ್ಳಿಲಿ ನಡ್ಕೊಂಡು ಹೋಗ್ತಾರೆ ಅಂತ ಒಂದು ಸ್ಥಿತಿಲಿ ಇವತ್ತು ಈ ಭ್ರಷ್ಟ ಅಧಿಕಾರಿಗಳು ಇವತ್ತು ನಮ್ಗೆ ಹೊಡೆದಾಟನ ತಂದಿಟ್ಟಿದ್ದಾರೆ ಇವತ್ತು ತಹಸೀಲ್ದಾರ್ ಹುಣಸೂರು ತಹಸೀಲ್ದಾರ್ ಕೋಟೆ HD ಕೋಟೆ ತಹಸೀಲ್ದಾರ್ ಹೆಂಗ ಮಾಡಿದಾನೆ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಮಾಡಿದೀನಿ ಅನ್ನೋದು ಹೇಳಕ್ಕೆ ಆಗಲ್ಲ HD ಕೋಟೆ ತಹಸೀಲ್ದಾರ್ ಇವತ್ತು ಸಸ್ಪೆಂಡ್ ಆಗ್ಬೇಕು ರಾಜಾರಾಮಿ ಅವನ ಕೈಲಿ ಕೊಡಿಸ್ಬೇಕು ಯಾಕೆಂದ್ರೆ ಹಗಲುದೊರಳಿ ಮಾಡಿದ್ದಾನೆ HD ಕೋಟೆ ತಹಸೀಲ್ದಾರ್ ಅಲ್ಲೇ ಉಳುಮೆ ಮಾಡ್ತಾ ಇರೋದು ರೈತರು ಮುಸ್ಲಿಮ್ಸ್ ಅವ್ರಿಗೆ ಮಂಜೂರು ಮಾಡಪ್ಪ ಅಂತ ಹೇಳಿ ಸುಮಾರು ದಿವಸದಿಂದ ಮಾಡ್ತೀವಿ ಅಂತ ಸರ್ಕಾರಗಳು ಮಾತಾಡಿ ಅಧಿಕಾರಿಗಳು ಮಾತಾಡಿ ಯಾವ ಕಾರಣ ಕೈಗಳಿಗೆ ಇಟ್ಕಿದಂಗೆ ಸೃಷ್ಟಿ ಮಾಡ್ಕೊಂಡು ಮುಂದೆ ಒಬ್ಬರಿಗೆ ಮಂಜೂರು ಮಾಡಿದ್ದಾರೆ ಇದು ಯಾಕೆ ಕಾನೂನು ರೀ ಇದು ಮಂಜೂರಾತಿ ಎಲ್ಲರಿಗೂ ಯಾರು ಉಳ್ತಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಆ ಜಮೀನಲ್ಲಿ ಯಾರಿದ್ದಾರೆ ಅವ್ರಿಗೆ ಸಾಗುವಳಿ ಚೀಟಿ ಕೊಡ್ಬೇಕಲ್ಲ ಅದನ್ನ ಕೊಡ್ದಂಗೆ ನಮಗೆ ಮಾಡಕ್ ಬರಲ್ಲ ಅಂತ ಹೇಳಿ ಯಾರು ದಲ್ಲಾಳಿಗೆ ರಿಯಲ್ ಎಸ್ಟೇಟ್ಗೆ ಇವ್ನು ಮಂಜೂರು ಮಾಡ್ತಾನೆ ಅಂದ್ರೆ ಇವ್ನು ತಹಸೀಲ್ದಾರ್ ಅಂತ ಕರಿಬೇಕು ಏನಂತ ಕರಿಬೇಕಪ್ಪ ನಾವು ಏನಂತ ಕರಿಬೇಕು ಅದ್ರ ವಿರುದ್ಧವಾಗಿ ಹುಣಸೂರು AC ಈ ರೈತರು ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿ ನಮ್ಗೆ ರೈತರನ್ನ ಒಕ್ಕಲಕ್ಷ ಕೆಲಸ ಮಾಡಿದ್ದಾರೆ ತಹಸೀಲ್ದಾರು AC ಅವರೇ ಬಂದು ನೋಡಿ ಅಂತ AC ಅವ್ರು ಹೇಳ್ತಾರೆ ನಾನು ಒಂದ್ ದಿವಸ ಅವಕಾಶ ಕೊಡಿ ಸ್ಪಾಟಿಗೆ ಬರ್ತೀನಿ ಅಂತ ಹೇಳಿ AC ಏನು ಒಮ್ಮೆ ಮಾಡ್ತಾರಲ್ಲ ಯಾವ್ರಪ್ಪ ಅದು ದೊಡ್ಡಕೊಪ್ಪಲಿಗೆ ಕೊಡಿಕೊಟ್ಟೆ ಕಾಲು ದೊಡ್ಡಕೊಪ್ಪಲಿಗೆ AC ರೈತರು ನಾವೆಲ್ಲ ಬರ್ತೀವಿ HD ಕೋಟೆ ತಹಸೀಲ್ದಾರ್ನ ಕರೆಸ್ತೀನಿ ಅಂತ AC ಅವ್ರು ಹೇಳ್ತಾರೆ ನಾವೆಲ್ಲ 10 ಗಂಟೆಗೆಲ್ಲ ಹೋಗ್ತೀವಿ ಎಲ್ಲಾ ರೈತರು ಜಾಗಕ್ಕೆ AC ಕಳೆದವಲ್ಲ ತಹಸೀಲ್ದಾರ್ ಕಳೆದೋಗ್ತಾನೆ ಕದ್ದೋಗ್ತಾನೆ ಯಾಕೆಂದ್ರೆ ರೈತರಿಗೆ ಮೋಸ ಮಾಡಿದ್ದಾನೆ ಕಳ್ತನ ಮಾಡಿದ್ದಾನೆ ಆಮೇಲೆ ಇನ್ನೊರ್ಗೆ ಯಾಕೆ FIR ಆಗಿಲ್ಲ ತಹಸೀಲ್ದಾರ್ಗೆ ಹಾಗೆ AC ಹೇಳ್ತಾರೆ ಎಲ್ಲಮ್ಮ ತಹಸೀಲ್ದಾರ್ ಅಂತ ಕೇಳಿದ್ರೆ ತಹಸೀಲ್ದಾರ್ ಕದ್ದೋಗಿದ್ದೇನೆ ಅಂದ್ರೆ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ
ತಹಸೀಲ್ದಾರ್ ಕಳೆದೋಗಿದ್ದಾರೆ, ಹುಡಿಕೊಡ್ರಿ. ಇನ್ನವರೆಗೂ ಹುಡಿಕೊಡಕ್ಕೆ ಯಾರ ಕೈಲೂ ಆಗಲ್ಲ. ಎಂತ ಅಧಿಕಾರಿಗಳು ಮಡಿಕೊಂಡಿದ್ದಾರೆ ನೋಡ್ರಿ ರಾಜ್ಯದಲ್ಲಿ. ಇವತ್ತು ರಾಜ್ಯದ ಜನ ನೋಡ್ಬೇಕು, ಅಲ್ಲಿ ಹೊಡೆದಾಟ ಸ್ಟಾರ್ಟ್ ಆಗುತ್ತೆ, ಮಚ್ಚು ಕುಡ್ಲು ಸ್ಟಾರ್ಟ್ ಆಗುತ್ತೆ ರೀ. ಪಾಪ ಅಲ್ಲಿ ಉಳಿಮೆಯವ್ರ ಮೇಲೆ ದಬ್ಬಾಳಿಕೆ ಮಾಡಿಸ್ತಾರೆ. ಅವತ್ತು ನಾವು ಹೋಗ್ಲಿ ಅಂದ್ರೆ 2-3 ಹೆಣ ಬೀಳ್ಬೇಕಾಯ್ತು. ಇದಕ್ಕೆಲ್ಲ ಯಾರ ಕಾರಣ? ಯಾರೇ ಕಾರಣ? ಭ್ರಷ್ಟಾಧಿಕಾರಿ ತಹಸೀಲ್ದಾರ್ ಮತ್ತೆ ಎಲ್ಲ ಜಿಲ್ಲಾಡಳಿತ. ಅಲ್ಲಾದ ತಕ್ಷಣಕ್ಕೆ ಜಿಲ್ಲಾಡಳಿತಕ್ಕೆ ಬರ್ತೀವಿ ನಾವು. ಜಿಲ್ಲಾಡಳಿತಕ್ಕೆ ಮಮ್ಮನನ್ನು ಕೊಡ್ತೀವಿ. ಹಿಂಗೆಲ್ಲ ಮಾಡಿದ್ದಾರೆ, ರೈತರನ್ನ ಒಗ್ಗೂಡಿಸ್ತವ್ರೆ. ತಾವು ಜಿಲ್ಲಾಧಿಕಾರಿ ಅವರೇ ಇದನ್ನ ಪರಿಶೀಲನೆ ಮಾಡಿ ನ್ಯಾಯ ಕೊಡಿಸಿ ಅಂತ. ಆಯ್ತು, 1 ನಿಮಿಷ. ಆಯ್ತು, ಅದು ಆಗಿದೆ. ಆಯ್ತು, ಅದು ಆಗಿದೆ. ಆಯ್ತು, ಈಗೆಲ್ಲ ರಕ್ತನ ಅದ್ ಹೇಳ್ತೀನಿ. ಆಯ್ತಪ್ಪ, ನಾವು ಅನ್ನ ಕೊಡೋರು, ಊಟ ಕೊಡೋರು, ನಮ್ ರಕ್ತನ ಯಾವತ್ತೂ ಸುರಿಸ್ಬಾರ್ದು. ಈ ಭ್ರಷ್ಟಾಧಿಕಾರಿ ಆಯ್ತು ಆಯ್ತು, ಅದೇ ಆ ನೋವು ನನಗೆ ಗೊತ್ತಾಗಿದೆ. ಹೇಳ್ತೀನಿ ಇರಪ್ಪ. DC ಅವರು ಭಾರಿ ಗಂಭೀರದಿಂದ ADC ಹೇಳ್ತಾರೆ, ಲೆಟರ್ ಕೊಡ್ತಾರೆ, ಟೈಮ್ ಕೊಡ್ತಾರೆ. 7 ದಿವಸ ಆದ್ಮೇಲೆ ನಿಮ್ಗೆ ಕರಿತೀವಿ, ಮಾತಾಡ್ತೀವಿ. ಆಯ್ತು, ಅದಕ್ಕೂ ಒಪ್ಕೊಂಡು 7 ದಿವಸ ಮೇಲೆ ಕರಿಯಕ್ಕೆಲ್ಲ ಬರಲ್ಲ. ಮತ್ತೆ ಇನ್ನೊಂದು ಇವ್ರಿಗೆ ಇಟ್ಟಿನ ಚೀಟಿ ತರ ಕೊಡ್ತೀವಿ, ಒಂದು ಅಟ್ಯಾಚ್ಮೆಂಟ್. ಇವತ್ತು ಬರ್ತೀವಿ ಕಣ್ರಿ ಅಂತ. ನೆನ್ನೆ ಅಂದ್ರೆ ಎಷ್ಟೇ ತಾರೀಕು? 22ನೇ ತಾರೀಕು ಬರ್ತೀವಿ ಅಂತ. ದನಕರುಗಳು ಸಮತ ಬರ್ತೀವಿ ಅಂತ ಪೊಲೀಸ್ ಮಧ್ಯಸ್ಥಿಕೆ ವಹಿಸ್ತಾರೆ. ಹಂಗೆಲ್ಲ ಬೇಡ, ನಾವು ಕರೆಸ್ತೀವಿ, DC ಕರೆಸ್ತೀವಿ, ಬಗೆಹರಿಸ್ತೀವಿ ಅಂತ ಹೇಳಿ ನೆನ್ನೆಯಲ್ಲಿ ಬರ್ತೀವಿ. ನೆನ್ನೆಯಲ್ಲಿ ಬರ್ತೀವಿ, ADC ಬರ್ತಾರೆ. ADC ಬರ್ಬೇಕಾದ್ರೆ ರೈತರ ಹತ್ರ ಗಂಭೀರವಾಗಿ ಬರ್ಬೇಕು, ಅದನ್ನ ನೋಡ್ಕೊಂಡ್ ಬರ್ಬೇಕು. ನಮ್ಮನ್ನ ಕೇಳ್ತಾರೆ, ಏನ್ ಕೊಡ್ತಾರೆ ಕೊಡ್ರಿ ಅರ್ಜಿನ. ಏನ್ ರೈತರ ಮಕ್ಳು ಅರ್ಜಿ ಕೊಡಕ್ಕೆ ಇದೇನು ಇಟ್ಟಿ ಚೀಟಿ, ಕಡ್ಡಪುರಿ ಚೀಟಿನ? ಆಮೇಲೆ ಹೇಳ್ತಾರೆ, ನನಗೆ ಗೊತ್ತಾಗಿಲ್ಲ, ಆಯ್ತು ಕರೆಸ್ತೀವಿ, ಸಾಯಂಕಾಲ ಬರ್ತೀವಿ ನಿಮ್ಗೆ ಕರೆಸ್ತೀವಿ ಅಂತ ಹೇಳಿ ADC ಇಲ್ಲಿಂದ ನಾಪತ್ತೆ ಆಗ್ತಾರೆ. ಆಯ್ತು, ನಿಮ್ಸ್. ಆಮೇಲೆ ತಹಸೀಲ್ದಾರ್ ಬರ್ತಾರೆ, ಮತ್ತೆ ಇನ್ನೊಬ್ರು ತಹಸೀಲ್ದಾರ್ ಏನ್ ಕೊಡ್ತಾರೆ ಕೊಡಿ ಅಂತಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಸರ್ವಾಧಿಕಾರಿ ಕಂದಾಯಕ್ಕೆ ಯಾವ ಮಟ್ಟಕ್ಕೆ ದಬ್ಬಳಿಕೆ ಆಗಿದೆ, ಎಲ್ಲಿ ಮಾಯ ಆಗಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ಸಂಜೆ 5 ಗಂಟೆಗೆ ಪೊಲೀಸ್ ಮಧ್ಯಕ್ಷತೆಯಲ್ಲೆಲ್ಲ ಬರ್ತಾರೆ. 1 ದಿವಸ ಟೈಮ್ ಕೊಡಿ, ನಾವು ನಾಳೆ ಬೆಳಿಗ್ಗೆ ಇವತ್ತು 9 ಗಂಟೆಗೆ ಕರೆಸ್ತೀವಿ ಅಂತ ಹೇಳೋದವ್ರು. ಸಾಯಂಕಾಲಕ್ಕೆ ಬರ್ತೀವಿ 9 ಗಂಟೆ, ಒಬ್ರು ಇನ್ನು ತಿರುಗಿ ನೋಡಿಲ್ಲ, ತಿರುಗಿ ಬಂದಿಲ್ಲ. ಯಾಕೆಂದ್ರೆ ನ್ಯಾಯ ಕೊಡಕ್ಕಾಗಲ್ಲ. ತಹಸೀಲ್ದಾರ್ನ ವಹಿಸ್ಕೋಬೇಕು, ಕಳ್ಳರಿಗೆ ರಕ್ಷಣೆ ಕೊಡ್ಬೇಕು. ಯಾರು ಕೊಡ್ಬೇಕು? ಅದಕ್ಕೆ ಈಗ ಅವಕಾಶ ಕೊಟ್ಟಿದ್ದೀವಿ. ಏನಂತ 3 ಗಂಟೆ ಪೊಲೀಸರು ಹೇಳಿದ್ರೆ, 3 ಗಂಟೆ ಅವಕಾಶ ಕೊಡಿ, ಕರೆಸ್ತೀನಿ. 3 ಗಂಟೆಗೆ ಕರೆಸ್ತಿಲ್ಲ ಅಂದ್ರೆ ನಾವು 3 ಗಂಟೆಗೆ DC ಆಫೀಸ್ ಹೋಗಕ್ಕೆ ಭಾರಿ ಗಂಭೀರವಾಗಿ ಹೋಗಿ ಮೈಸೂರು DC ಅವರೇ ರೈತರ ಪರ ಕೆಲಸ ಮಾಡಕ್ಕೆ ತಮ್ಗೆ ಯೋಗ್ಯತೆ ಇಲ್ಲ, ತಾವು ರಾಜೀನಾಮೆ ಕಟ್ಟು ಹೋಗ್ರಿ, ನಾವು ಕೆಲಸನ ಮಾಡಿಸ್ಕೊತೀವಿ ಅಂತ ಈ ಸಭೆ ತೀರ್ಮಾನ ತಗೊಂಡಿದ್ವಿ. ಮಾಡ್ಕೊಳ್ಳೋದಲ್ಲ. ಯಾಕೆಂದ್ರೆ ಈ ಮೈಸೂರು ಜಿಲ್ಲೆ DC ಅವರು ರೈತರ ಪರವಾಗಿ ಕೆಲಸ ಮಾಡ್ರಿ. ಯಾರು ಭೂಕಳ್ಳರಿದ್ದಾರೆ, ಕಬ್ಬಳಿಸಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಅಂತ ಹೇಳಿದ್ರೆ, ರೈತರು ತಪ್ಪು ಮಾಡಿದ್ರು ನಾವು ಜೈಲಿಗೆ ಹೋಗ್ತೀವಿ. ಕಾನೂನು ಬಿಟ್ಟು ರೈತರು ಹೋಗಲ್ಲ. ರೈತರನ್ನ ಶೋಷಣೆ ಮಾಡ್ತಾ ಇದ್ರಿ. ಈಗಾಗಲೇ ನೋಡಿ ರೈತ ಬೇಜಾರಾಗಿ ಇವತ್ತು ರಕ್ತನೇ ಹೊತ್ತಿಲ್ಲಿ ಸುರಿಸಿದ್ದಾರೆ. DC ಮುಂದೆ ಒಳ್ಳೆ ರಕ್ತ ಸುರಿಸಿದ್ದಾರೆ. ಇನ್ನೊಂದ್ ಸ್ವಲ್ಪ BP ಶುಗರ್ ಮುದುಕಿರಿದ್ದಾರೆ, ವಯಸ್ಸಾಗಿದ್ದಾರೆ, ಏನ್ ಬೇಕಾದ್ರೂ ಅನಾಹುತ ಆಗ್ಬೇಕು. ಇದಕ್ಕೆಲ್ಲ DC ಅವರೇ ನೇರ ಗುಣ ಆಗ್ತಾರೆ. ನೋಡಲಿ, ಈಗ ರಕ್ತನೇ ಬರ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಮೈಸೂರು ಜಿಲ್ಲೆ DC-ನೇ ನೇರ ಗುಣಗಾರ ಆಗ್ತಾರೆ ಅಂತ ಹೇಳಿದ್ದಾರೆ. ನಮಗೂ ತಾಳ್ಮೆ ಅನ್ನೋದಿದೆ ಏನ್ರಿ ಹುಡುಗಾಟನ. ಈ ಕಡೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ತಂಬಾಕು ಬೆಳೆ ಮೈಸೂರ್ದು. ದಿವಸಕ್ಕೊಬ್ಬೊಬ್ರು ಸಾಯ್ತಾವ್ರಿ, ದಿವಸಕ್ಕೊಬ್ಬೊಬ್ರು ಬೇಡಕತ್ತವ್ರೆ. ಅದಕ್ಕೂ ಸ್ವತಃ DC-ಗೆ ನಾವು ಮೆಮೊರನ್ ಕೊಟ್ಟಿದ್ದೀವಿ. DC ಅದಕ್ಕೂ ಬಂದಿಲ್ಲ ಅಂದ್ರೆ ಇವ್ರೇನ್ DC ಅವರು ಹೆಣದ ಮೇಲೆ ಹೆಣ ಬೀಳಿಸ್ತಾರೇನಪ್ಪ? ಹೆಣದ ಮೇಲೆ ಗೋಲ್ ಕಟ್ತಾರೆ. ಇದು ಎಷ್ಟು ಒಂದು ಕಂಡಿದೆ. ಈಗಾಗಲೇ ತಂಬಾಕು ಮಂಡ್ಯರು ರೈತರಿಗೂ ITC ಕಂಪನಿಗೂ ಮತ್ತೆ ಮಂಡಳಿಗೂ ಒಪ್ಪಂದ ಅಂತ ಲೆಟರ್ ಕೊಟ್ಟಿದ್ದಾರೆ. ಅದನ್ನು ಸುತ್ತ DC ಕೊಟ್ಟಿದ್ದೀವಿ. DC ಹೇಳ್ತಾರೆ, ರೈತರಿಗೆ ಹೆಂಗೆ ಆಗ್ಬಿಟ್ರೆ ಅಂತ ತಂಬಾಕು ITC ಮೇಲೆ FIR ಮಾಡ್ತೀನಿ ಅಂತ ಹೇಳಿದಂತ DC-ನೇ ನಾಪತ್ತೆ ಆಗಿದ್ದಾರೆ. ಇನ್ ಯಾರಿಗೆ ನ್ಯಾಯ ಕೊಡ್ತಾರ್ರಿ ಸ್ವಾಮಿ? ಅದಕ್ಕೆ ಕರೆಕ್ಟ್ 3 ಗಂಟೆಗೆ ಹೇಳ್ತೀವಿ, ಪೊಲೀಸರಿಗೂ ಹೇಳಿದೀವಿ, ನೀವ್ ಯಾವ ಕೇಸ್ ಹಾಕ್ತೀರೋ ಹಾಕ್ರಿ, ಯಾವ ಜೈಲಿಗೆ ಕಳಿಸ್ರಿ, ನಾವು ತಯಾರಾಗಿದ್ದೀವಿ. ನಮಗೂ ತಾಳ್ಮೆ ಅನ್ನೋದೊಂದಿದೆ. ಕಟ್ಟೆ ಹೊಡೆದ್ರೆ ಯಾರ ಕೈಲೂ ತಡೆಯಕ್ಕಾಗಲ್ಲ.
ಈಗ ಹೇಳ್ತು ಸರ್ಕಾರಕ್ಕೆ ಏನಿವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಏನಿದ್ದೀರಿ ಡಿ ಕೆ ಅವರೇ, ವಿರೋಧ ಪಕ್ಷರು ಏನಿದ್ದೀರಿ, ಮೈಸೂರು ಜಿಲ್ಲೆಯಲ್ಲಿ ಇವತ್ತು ರಕ್ತನ ಕಾಣಿಸ್ತಾ ಇದ್ರೆ ಡಿ ಸಿ ಇವತ್ತು ರಕ್ತನ ಏರ್ಕಿದ್ದಾರೆ. ಅದನ್ನ ಮಾತಾಡ್ಬೇಕು ಇವತ್ತು ವಿರೋಧ ಪಕ್ಷರು ಮತ್ತೆಲ್ಲ 3 ಗಂಟೆಗೆ ನಾವು ತಯಾರಾಗಿದ್ವಿ. ಹೆಚ್ಚು ಜನ ಪೊಲೀಸ್ ಕರೆಸಿ ಡಿ ಸಿ ಅವರೇ ನಾವು ನೋಡ್ತಾ. ಇದು ಹಾಡಲ್ಲ, ಇದು ನಮ್ಮ ಕೆಲಸ, ಇದು ನಮ್ಮ ಒತ್ತಾಯ. ಯಾಕೆ ನಮ್ಮ ಆರ್ಡರ್ ಮಾಡ್ಬೇಕಂತ ಡಿ ಸಿನೇ ನಮಗೆ ಕಣ್ತಪ್ಸೋಗಿದೆ ಅಂದ್ರೆ, ಮಾಯ ಆಗಿದೆ ಅಂದ್ರೆ ಇನ್ಯಾರು ತಗೋಬೇಕು ನಾವು. ಅದಕ್ಕೆ ಡಿ ಸಿ ಅವ್ರಿಗೆ ಹೇಳ್ತಾ ಇದೀವಿ, ಡಿ ಸಿ ಅವರ ರೈತರ ಪರವಾಗಿ ಕೆಲಸ ಮಾಡಕ್ ನಿಮ್ಗೆ ಯೋಗ್ಯತೆ ಅಲ್ಲ, ಕೆಲಸ ಮಾಡಕ್ ನಿಮ್ಗೆ ಆಗಲ್ಲ. ನೀವು ರಾಜೀನಾಮೆ ಕೊಟ್ಟು ಮನಗೋಗ್ರಿ, ನಾವು ಒಳಗಡೆಗೆ ಬಂದು ನಮ್ ಕೆಲಸನ ನಾವು ಮಾಡಿಸ್ಕೊತೀವಿ. ಆ ತಾಕತ್ತು ರೈತರ ಮಕ್ಕಳಿಗಿದೆ. ಯಾಕೆಂದ್ರೆ ತಾಳ್ಮೆನ ಪರೀಕ್ಷೆ ಮಾಡಾಯ್ತು ಡಿ ಸಿ ಅವರು, ಜಿಲ್ಲಾಡಳಿತ. ಇನ್ಮೇಲೆ ತಾಳ್ಮೆನ ಪರೀಕ್ಷೆ ಮೇಲೆ ಯಾರು ಕೆಲವು ಮಾಡಕ್ಕಾಗಲ್ಲ. ನಾವು ಭಾರಿ ಶಾಂತಿ ತೆಗಿ. ಯಾಕೆಂದ್ರೆ ಡಿ ಸಿ ಆಫೀಸ್ ನಮ್ದು, ಈ ಜಾಗ ನಮ್ದು. ಯಾವುದೇ ಅನಾಹುತ ಆಗ್ದಂಗೆ ನಮ್ ಕೆಲಸ ಮಾಡಿಸ್ಕೊಳಕ್ಕೆ ನಾವು ಡಿ ಸಿ ಚೇಂಬರ್ಗೆ 3 ಗಂಟೆಗೆ ಹೋಗ್ತೇವೆ. ಇದು ಎಚ್ಚರಿಕೆ ಕೊಡ್ತಾ ಇದೀವಿ. ಶಾಂತಿ ತೆಗಿ, ಏನು ಊಟನ ಮಾಡ್ಕೊಂಡು ಡಿ ಸಿ ಆಫೀಸ್ಗೆ ಮುತ್ಕೇನ ಆಗ್ತದೆ. ಸಾಯಕ್ಕೂ ರೆಡಿ, ಸಿದ್ಧವಾಗಿದ್ದೀವಿ. ಕಚೇರಿ ಓಪನ್ ಆದ್ಮೇಲೆ ನಾವು ಬರ್ತಿರೋದು ರಕ್ತದಲ್ಲಿ ಬರ್ತಿರೋದು ಇದು ನಮ್ಮ ರೈತರಿಗೋಸ್ಕರ. ನಾವು ಇವತ್ತು ಏನಾದ್ರೂ ಇಲ್ಲಿ ಹೋರಾಟಕ್ಕೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ನಾವು ಆಗ್ಲೇ ಹೇಳ್ತಾ ಇದ್ದೀವಿ, ಇದು ಉದ್ರೇಕವಾಗಿ ವಿಕೋಪಕ್ಕೆ ಹೋಗಿ ಕೋಆಪರೇಟಿವ್ ಸೊಸೈಟಿ ಬೇರೆ ರೀತಿಯ ಪರಿಣಾಮ ಪಡ್ಕೋಬಾರ್ದು ಅಂತ ಹೇಳಿದ್ರೆ ಮಾನ್ಯ ಡಿ ಸಿ ಸಾಹೇಬ್ರೆ ಕೂಡ್ಲೇ ಬಂದು ನೀವು ಮಾಡಿರುವಂತಹ ಇಲ್ಲಿ ನಿಮ್ಮ ತಾಲೂಕಿನ ತಹಸೀಲ್ದಾರ್ಗಳು ಮಾಡಿರುವಂತಹ ಅಕ್ರಮ ಸಾಗುವಳಿಯ ಬಗ್ಗೆ ಮಾತಾಡ್ಬೇಕು. ಬರ್ತೀನಿ ಅಂತ ಹೇಳಿ ಆಟ ಆಡಿಸ್ತಾ ಇದ್ದೀರಾ ನೀವು. ಯಾರ ಜೊತೆ ಆಟ ಆಡ್ತಾ ಇದ್ದೀರಿ ಅನ್ನೋದು ನಿಮ್ಗೆ ಏನಾದ್ರೂ ನೆನಪಿದೆಯಾ? ನೀವು ಬೇರೆ ಸಂಘಟನೆಗಳ ಜೊತೆ ಆಟ ಆಡ್ದಾಗೆ ನಮ್ಮ ಜೊತೆ ಆಟ ಆಡ್ಬೇಡಿ. ಈಗಾಗ್ಲೇ ನಿಮ್ಮ ಡಿ ಸಿ ಕಚೇರಿಯ ಮುಂದೆ ನಮ್ಮ ಧಿಕ್ಕಾರ ಅಂತ ಬರ್ತಿದ್ದೀವಿ. 5 ಜನ ನಾನು ಅವಾಗ್ಲೇ ಹೇಳ್ಬಿಟ್ಟಿದ್ದೀನಿ, ದಾರಿ ತಪ್ಪ ಕೆಲಸ ಆಗತ್ ಬೇಡ. ಪಾಪ ರೈತರು ನಂದಿದ್ದಾರೆ. 5 ಜನ ಹೋಗ್ತಾ ಏನೋ ಮೀಟಿಂಗ್ ಮಾಡಿ ನಾವು ಬಿಸ್ಕೆಟ್ ತಿನ್ನಕ್ ಹೋಗ್ತಿಲ್ಲ, ಅವ್ರ ನೆಂಟು ಸ್ಥಾನ ಮಾಡ್ಕೊಳಕ್ ಹೋಗ್ತಿಲ್ಲ. ಡಿ ಸಿ ಅವರು ಪ್ರಾಚಾರ್ಯ ಮೀಟಿಂಗ್ ಅರೇಂಜ್ ಮಾಡಕ್ಕೆ ಅಲ್ಲಿ ಬರ್ತೀವಿ, ಎಲ್ಲರೂ ಬರ್ತೀವಿ. ಬರ್ತೀವಿ 3 ಜನ ನಾಡ್ತೇವೆ ನೋಡ್ರಿ, ಯಾರು ಬರಲ್ಲ. ಪ್ರಾಚಾರ್ಯ ಆಗಿದ್ರೆ ಅವ್ರ ಕಾಲೆಲ್ಲ ಬಂದು ಇಲ್ಲೇ ನಿಂತ್ಕೊಳ್ಳಿ, ಎಲ್ಲಾರು ಸೇರ್ಕೊಳ್ಳ. ಚಳುವಳಿಗೆ ಸಿದ್ಧಾಂತಗಳು ಇದಾವೆ, ಚಳುವಳಿಗೆ ತಾಳ್ಮೆ ಇದಾವೆ. ನಾವೇನಿಲ್ಲಿ ಡಿ ಸಿ ಆಫೀಸ್ಗೆ ಕಲ್ಲೊಡೆಯಕ್ ಬಂದಿಲ್ಲ ಸ್ವಾಮಿ, ಇಲ್ಲಿ ಯಾವ್ದೋ ಗುಂಡಗಿರಿ ಮಾಡಕ್ ಬಂದಿಲ್ಲ. ನಮ್ಮ ಮಕ್ಕನ, ನಮ್ಮ ನ್ಯಾಯನ ಅಲ್ಲೇನ್ರಿ, ನಮ್ಮ ಮಕ್ಕನ ನ್ಯಾಯ ಕೇಳಕ್ ಬಂದಿರೋದು. ಡಿ ಸಿ ಅವ್ರು ಕೊಟ್ಟಂತ ಆರ್ಡರ್ನ ಉಲ್ಲಂಘನೆ ಮಾಡ್ತಾರೆ ಅಂದ್ರೆ, ಡಿ ಸಿ ಅವರೇ ಪತ್ತಿಲ್ದಂಗೆ ಹೋಗ್ತಾರೆ ಅಂದ್ರೆ, ತಹಸೀಲ್ದಾರ್ ಇನ್ನವರೆಗೂ ಸಸ್ಪೆಂಡ್ ಮಾಡಕ್ ಆಗಿಲ್ಲ ಅಂದ್ರೆ ಯಾರನ್ನ ಕೇಳಿದ್ರಿ? ಇಲ್ಲಿ 3 ಜನ ಕೂತ್ಕೊಂಡು ನೆಂಟ ಸ್ನಾನ ಮಾಡಕ್ ಬಂದಿಲ್ಲ ಡಿ ಸಿ ಹತ್ರ. ತಾಳ್ಮೆಯಾಗಿ ತೊಂದ್ರೆ ಇಲ್ಲ ಅವ್ರಿಗೆ. ಖಾಲಿ ಏಕೆ ಇಲ್ಲ ನಾವೇ ಬರ್ತೇವೆ, ರೈತರು ಶಾಂತಿ ತಗ ಬರ್ತೀವ್ರಿ. ಇದು 3 ಜನ 4 ಜನ ಹೋಗ್ಬಿಟ್ಟಲ್ಲಿ ಏನೋ ನೆಂಟ ಸ್ನಾನ ಮಾಡಕ್ ಬಂದಿಲ್ಲ. ಗಿರಿ ಹುಷಾರಯ್ಯ, ಇಲ್ಲ ಸರ್, ಯಾರ ಹುಷಾರಿಲ್ಲ, ಆಟ ಆಡ್ತೀರಿ ನೀವೆಲ್ಲ. ಕುತ್ಕೊಳ್ಳಲ್ಲ. 3 ಗಂಟೆ ಟೈಮ್ ಕೊಟ್ಟಿದ್ದೀವಿ, ಕೇಳ್ರಿ, 3 ಗಂಟೆ ಟೈಮ್ ಕೊಟ್ಟಿದ್ದೀವಿ. ಅದೇನಾಗುತ್ತೆ ನಾನು ನೋಡ್ತೇನೆ. 3 ಜನ ಇಲ್ಲೇ ಹೋಗಿದ್ಬಿಟ್ಟು 3 ಜನ ಬೇಕಂತ, 3 ಜನ ಏನಾಗುತ್ತೆ? 3 ಜನ ಮಾತಾಡಿ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ಕಸಬಾ ಹೋಬಳಿ ಪಡುಕೋಟೆ ಕಾವಲ್ ಸರ್ವೆ ನಂಬರ್ 1ರಲ್ಲಿ 134 ಎಕರೆ ಜಮೀನು ಇರುತ್ತೆ. ಆ 134 ಎಕರೆ ಜಮೀನಿನಲ್ಲಿ ನಾವು ಮುಸ್ಲಿಂ ಬಾಂಧವರು ಮತ್ತೆ ನಾವು ಅನನ್ಯವಾಗಿ ಆಗಿನ MLA ಆಗಿದ್ದಂತ CH ವಿಜಯಶಂಕರ್ ಹುಣಸೂರ್ ಅವರು ಅವರ ನೇತೃತ್ವದಲ್ಲಿ ಸಮಾನವಾಗಿ ಹಂಚಿಕೆ ಮಾಡಿಕೊಂಡು ಜಮೀನ ಉಳುಮೆ ಮಾಡ್ಕೊಂಡು ಆವತ್ತಿಂದ ಇವತ್ ಗಂಟ ಬಂದಿದ್ದೀವಿ. ಅಂದ್ರೆ ನಮ್ಮ ತಾತಂದಿರು ಮಾಡ್ಕೊಂಡ್ ಬಂದ್ರು, ತಾತಂದಿರಾದ್ಮೇಲೆ ನಮ್ಮ ತಂದೆಯರು ಮಾಡ್ಕೊಂಡ್ ಬಂದಿದ್ರು. ಈಗ ನಾವು ಮಾಡ್ತಾ ಇದ್ದೀವಿ, ಅನನ್ಯವಾಗಿ ಮಾಡ್ತಾ ಇದ್ದೀವಿ. ಆ 134 ಎಕರೆ ಒಳಗಡೆ 4 ಎಕರೆನ ನಾವೆಲ್ಲ ಸೇರಿ ಗ್ರಾಮದಲ್ಲಿ ನಿರ್ಗತಿಕರು, ಸೈಟ್ ಇಲ್ಲದೆ ಇದ್ದವ್ರಿಗೆ ಹಾಗೂ ಇನ್ನು ಸರ್ಕಾರಿ ಕಚೇರಿಗಳಿಗೆ ಅಂತ ಹೇಳ್ಬಿಟ್ಟು 1 ಎಕರೆನ ಗ್ರಾಮ ಠಾಣಕ್ಕೆ ಅಂತ ಮೀಸಲಿಟ್ಟಿರ್ತೀವಿ. 4 ಎಕರೆ ಒಳಗಡೆ ಆ 4 ಎಕರೆದ್ರಲ್ಲಿ 1 ಎಕರೆಗೆ ವೆಂಕಟರತ್ನ ಮೇಲ್ನವನ್ಗೆ ಇವಾಗ 2 ವರ್ಷದಿಂದ ಈಚೆ ಅಂದ್ರೆ
4 ವರ್ಷದಲ್ಲಿ ಆ ಜಾಗಕ್ಕೆ ಬೇರೊಬ್ಬ ವ್ಯಕ್ತಿ ಹೋಗಿ ಗುಡಿಸಲು ಕಟ್ತಾ ಇರ್ತಾನೆ. ಅದನ್ನ ತೆರವುಗೊಳಿಸಕ್ಕೆ ತಹಸೀಲ್ದಾರಿಗೆ ವೆಂಕಟರತ್ನಂ ಎಂಬವನ್ನೇ ಕೊಟ್ಟಿರ್ತಾನೆ ಅರ್ಜಿ. ವೆಂಕಟರತ್ನಂ ಎಂಬವರೇ ಅರ್ಜಿ ಕೊಟ್ಟಿರ್ತಾರೆ. ಆಮೇಲೆ 2 ವರ್ಷ ಬಿಟ್ಟು ಅವನೇ ಪುನಃ ಸಾಗುವಳಿಗೆ ಅರ್ಜಿ ಹಾಕೊಂಡಿರ್ತಾನೆ. ಅರ್ಜಿ ಹಾಕೊಂಡು ಏಕಾಏಕಿಯಾಗಿ ಅವನಿಗೆ ಸಾಗುವಳಿ ಕೊಟ್ಟಿರ್ತಾರೆ. ಈಗ ಹಾಗೆ ಅಲ್ಲೇ ಅನುಭವದಲ್ಲಿರಂತ ಹಿಂದೂ ರೈತರಾಗ್ಬೋದು, ಮುಸ್ಲಿಂ ರೈತರಾಗ್ಬೋದು, ಯಾವುದೇ ರೀತಿಯ ಸಾಗುವಳಿಗೆ ಇವರು ಅನುವು ಮಾಡಿಕೊಡದೆ ಅವ್ರ ಮೇಲೆ ಇವರು ಎಸಿ ಮೇಲೆ ಡಿಸಿ ಮೇಲೆ ಎಸಿ, ತಹಸೀಲ್ದಾರ್ ಮಾತ್ರ ಎಸಿಗೆ ಅನುವು ಮಾಡಕ್ ಕೊಡ್ತಾರೆ. ಈಗ ಡಿಸಿ ಅವ್ರಿಗೆ ಅನುವು ಮಾಡಕ್ ಕೊಟ್ಟವ್ರೆ. ಅಂದ್ರೆ ನಾವು ಇವ್ರ ಮನೆ ಬಾಗಿಲನ್ನ ಸುತ್ತಿ ಡಿಸಿ ಕಚೇರಿ, ತಾಲೂಕು ಆಫೀಸ್, HD ಕೋಟೆ ತಾಲೂಕು ಆಫೀಸ್ ಸುತ್ತಿ ಬೇಸತ್ತು ಡಿಸಿ ಅವ್ರಿಗೆ 3 ಬಾರಿ ಮನವಿ ಕೊಟ್ಟು ಆಗಿದ್ರು ಅವ್ರನ್ನ ಕರೆದು ನೇರವಾಗಿ ನಮ್ಮ ರೈತರ ಜಮೀನಿಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಕೊಡೋವರೆಗೆ ನಾವು ಇಲ್ಲಿಂದ ಕದಲಲ್ಲ ಅಂತ ಹೇಳಿ ಅವ್ರಿಗೆ ಅರ್ಜಿ ಕೊಟ್ಟು ಕೊನೆಗೆ 22ನೇ ತಾರೀಕು ಗಂಟೆ ಗಡುವು ಕೊಟ್ಟು ತಹಸೀಲ್ದಾರ್ನ ಕರ್ಕೊಂಡ್ ಬಂದು ನಮ್ಮ ಮುಂದೆ ನಮ್ಮ ಜಮೀನಿನ ಹಕ್ಕುಪತ್ರನ ಕೊಡುವಂತೆ 1 ತಿಂಗಳ ಹಿಂದೆನೆ ನಾವು ಅರ್ಜಿ ಕೊಟ್ಟಿದ್ರು. ಆ ಅರ್ಜಿಗೆ ಕಿಮ್ಮತ್ತು ಬೆಲೆ ಕೊಡದೇನೆ ಇರೋದಕ್ಕೆ ಇಲ್ಲಿ ನಾವು ಧರಣಿ ಸತ್ಯಾಗ್ರಹ ಜೊತೆಗೆ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಷಯನ ನಮ್ಮ ಮುಸ್ಲಿಂ ಬಾಂಧವರು ಒಬ್ರು ಇದ್ದಾರೆ, ಅವರ ಅಧ್ಯಕ್ಷರು ಅಕ್ರಮ್ ಭಾಯ್ ಅವರು. ಬನ್ನಿ ಈ ಕಡೆ ಒಂದು ಮಾತಾಡ್ತಾರೆ ಸರ್. HD ಕೋಟೆ ತಾಲೂಕು ಬೌಡುಕೋಟೆ ಕಾವಲ್ ಸರ್ವೆ ನಂಬರ್ 1ರಲ್ಲಿ ನಾವು ಎಲ್ಲ ಸದಸ್ಯರು ಇಲ್ಲಿ DC ಹತ್ರ ಮಾತಾಡೋಕ್ಕೆ ಬಂದಿದ್ದೀವಿ. ಮೊನ್ನೆ ದಿವಸ ಅವರು ನಮಗೆ ಟೈಮ್ ಕೊಟ್ಟಿದ್ರು. ಆ ಟೈಮ್ ಪ್ರಕಾರ ನಿನ್ನೆ ಬಂದಾಗ ಕಾಲು ನೋವು ಹುಷಾರಿಲ್ಲ ಅಂದ್ಬಿಟ್ಟು ADCಗೆ ಕಳಿಸಿದ್ರು. ADC ಬಂದು ಏನು ಆಶ್ವಾಸನೆ ಕೊಟ್ಟರು, 4-5 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಅವರು ಮಾಯ ಆಗೋದ್ರು. ಅದಾದಮೇಲೆ ಇನ್ನೊಬ್ರು ಗಂಟೆಗೆ ಒಂದೊಂದು ಅಧಿಕಾರಿಗಳು ಬಂದು ಸುಳ್ಳು ಹೇಳಿ ನಮಗೆ ಸಮಜಾಯಿಸಿ ಹೋಗ್ತಾ ಇದ್ದಾರೆ. ಅದರಿಂದ ನಾವು ಎಲ್ಲ ಸದಸ್ಯರು ಬೇಜಾರಾಗಿ ಕೂತಿದ್ವಿ. ಈಗ 3 ಗಂಟೆ 1 ಗಂಟೆ ಅಂದರು, 1ರಿಂದ 1:15 ಆಯಿತು, 1:15ರಿಂದ 2:15 ಆಯಿತು, ಈಗ 3 ಗಂಟೆ ಅಂತ ಹೇಳ್ತಾವ್ರೆ. ಈಗ 3 ಗಂಟೆ, ಈಗ ಏನು 3 ಗಂಟೆಗೆ ಒಂದು ಅರ್ಧ ಗಂಟೆ ಇದೆ. ಅರ್ಧ ಗಂಟೆ ಬರಲಿಲ್ಲ ಆದರೆ ನಾವೆಲ್ಲ DC ಆಫೀಸ್ ಕಚೇರಿ ಒಳಗಡೆ ನುಗ್ಗಿ DCಗೆ ನಮ್ಮ ಏನು ಅರ್ಜಿ ಇದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಯಾವ ರೀತಿ ನೀವು ಕ್ರಮ ತಗೊಳ್ತೀರಾ ಅದು ನಮಗೆ ಇವತ್ತೇ ಹೇಳಬೇಕು. DC ತಹಸೀಲ್ದಾರು ಇಲ್ಲೇ ಅವರೇ, ACನೂ ಇಲ್ಲೇ ಅವರೇ, ಇಲ್ಲಿ ಇಬ್ಬರು ಇಲ್ಲಿ ಇದ್ದದ್ರಿಂದ ಅನುಕೂಲ ಆಗುತ್ತೆ. ಅವ್ರಿಗೆ ಕರ್ಕೊಂಡು ಎಲ್ಲ ನಮ್ಮ ರಾಜ್ಯ ರೈತರ ಸಂಘ ಅಧ್ಯಕ್ಷರಿದ್ದಾರೆ, ಜಿಲ್ಲಾ ರೈತರ ಸಂಘ ಅಧ್ಯಕ್ಷರಿದ್ದಾರೆ, ಮತ್ತು ಎಲ್ಲ ರೈತರ ಸಂಘ ಹಸಿರು ಸೇನೆ ಕಾರ್ಯಕರ್ತರಿದ್ದಾರೆ, ಮತ್ತು ಎಲ್ಲ ಜಮೀನ್ದಾರು ಇದ್ದಾರೆ. ಅವ್ರು ನಿನ್ನೆಯಿಂದ ಅವರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಲ್ಲೇ ಉಳಿದವ್ರೆ. ಆದರೆ ಅವರು ಯಾವ ಥರನೂ ಬೆಲೆ ಕೊಡ್ತಾ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಿ 3 ಗಂಟೆಗೆ DC ಕಚೇರಿ ಒಳಗಡೆ ನುಗ್ತೀವಿ. ಅದೇನಾಗ್ತದೆ ಆಗಲಿ, ಅರೆಸ್ಟ್ ಮಾಡ್ತಾರೆ ಮಾಡಲಿ, ಏನು ಮಾಡ್ತಾರೆ ಮಾಡಲಿ, ನಾವಂತೂ DC ಆಫೀಸ್ ಒಳಗಡೆ ನುಗ್ತೀವಿ, ಮಾತಾಡ್ತೀವಿ. ಅವ್ರು ಏನು ಇದರ ಬಗ್ಗೆ ಆಶ್ವಾಸನೆ ಕೊಡಬೇಕು. ಏನು ಇಷ್ಟಕ್ಕೆ ತಗೋತೀರಾ, ಎಷ್ಟು ದಿನದಲ್ಲಿ ತಗೋತೀರಾ, ಈ ನಿಮಗೆ ಸಾಗುವಳಿ ಚೀಟ್ ಕೊಡೋಕ್ಕೆ ಯಾಕೆ ಸತಾಯಿಸ್ತಾ ಇದ್ದೀರಾ, ಯಾವಾಗ ಕೊಡ್ತೀರಾ ಅಂದ್ಬಿಟ್ಟು ನೀವು ಹೇಳಬೇಕು. ಅಲ್ಲಿವರೆಗೆ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಇವತ್ತು ಅವ್ರಿಗೆ ನಾವು ಎಚ್ಚರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲ ಊಟ ತಿಂಡಿ ಎಲ್ಲ ಬಿಟ್ಟು ಇಲ್ಲಿ ಬಂದು ಎಲ್ಲ ಸಹಕಾರ ಮಾಡಿದ್ದೀರಾ. ಅದರಿಂದ ನಮ್ಮ ಎವರ್ಗ್ರೀನ್ ಕೋಆಪರೇಟಿವ್ ಸೊಸೈಟಿಯ ಪರವಾಗಿ ಎಲ್ಲ ಸದಸ್ಯರಿಗೆ, ಹಸಿರು ಸೇನಾ ರೈತರ ಸಂಘದ ಅಧ್ಯಕ್ಷರಿಗೆ ಎಲ್ಲರಿಗೆ ನಾವು ಕೃತಜ್ಞತೆ ಹೇಳಿ ಧನ್ಯವಾದ ಹೇಳ್ತೀನಿ. ಏನು ನಮ್ಮ ರೈತ ಬಾಂಧವರೇ, ನನ್ನ ಹೋರಾಟಗಳೆಲ್ಲವನ್ನು ನೀವು ನೋಡಿದ್ದೀರಾ. ನಾನು ಇಲ್ಲಿವರೆಗೆ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಅವೆಲ್ಲವೂ ಪ್ರಾಮಾಣಿಕವಾಗಿದೆ. ನಾವು ನಮ್ಮ ಸ್ವಂತ ಹಣದಲ್ಲಿ ನಾವು ಖರ್ಚು ಮಾಡಿಕೊಂಡು ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನನಗೆ ನನ್ನ ರಕ್ತ ಕುದೀತದೆ. ನನಗೆ ನ್ಯಾಯ ಎಲ್ಲಿ ಸಿಗ್ಲಿಲ್ಲ ಆ ಜಾಗದಲ್ಲಿ ನನ್ನ ರಕ್ತ ಸುರಿಸೋದಲ್ಲ, ನಮ್ಮ ಪ್ರಾಣ ಹೋದ್ರೂ ಕೂಡ ನಾವು ಬಿಟ್ಕೊಡೋದಿಲ್ಲ. ಅದಕ್ಕೆ ಒಂದು ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ನಮ್ಮ ರಾಷ್ಟ್ರ ಧ್ವಜದ ಕೆಳಗಡೆ ಇವತ್ತು ನನ್ನ ರಕ್ತದ ಮೂಲಕ DC ಅವರಿಗೆ ಧಿಕ್ಕಾರ ಎಂದು ಬರೆಯುವುದರ ಮೂಲಕ ನಮ್ಮ ಒಂದು ಈ ಚಳವಳಿಗೆ ಎಲ್ಲ ರೀತಿಯ ಉಗ್ರವಾದ ಹೋರಾಟವನ್ನ ಈ ಒಂದು ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಈಗ ನಮ್ಮ ಪ್ರಾಣ ಕೊಡುವುದಾಗ್ಲಿ
ಈಗ ಮುಂದಿನ ನಮ್ಮ ಹೋರಾಟಗಳು ಇನ್ನು ಉಗ್ರವಾಗಿ ಬೇರೆ ಬೇರೆ ರೂಪ ಪಡ್ಕೊಳ್ತವೆ. ಯಾಕೆ ನಮ್ಮ ರೈತರು ಕಷ್ಟದಲ್ಲೇ ಅನುಭವಿಸ್ಕೊಂಡು ಹೋಗ್ಬೇಕಾ? ಇವತ್ತು ಈ ನಾಡಿಗೆ ಅನ್ನ ಹಾಕುವಂತ ರೈತನ ಪರಿಸ್ಥಿತಿ ಬೀದಿಯಲ್ಲೇ ಬಿಡ್ಬೇಕಾ? ನಮ್ಮ ರೈತನ ಜೀವನ ಇವತ್ತು ಈ ದೇಶಕ್ಕೆ, ಈ ನಾಡಿಗೆ, ಉಳ್ಳವರಿಗೆ ಅನ್ನ ಹಾಕುವರ ಪರಿಸ್ಥಿತಿ ಇದೇ ನಿಟ್ಟಿನಲ್ಲಿ ಹೋಗ್ಬೇಕಾ? ಯಾಕೆ ಇವತ್ತು ನಮ್ಮ ರೈತನ ಪರಿಸ್ಥಿತಿ ಯಾಕೆ ವಿಚಾರವಂತರಲ್ಲ ಅಂತನ? ಇವತ್ತು ನಾವು ರೈತರ ಮಕ್ಕಳಾಗಿರ್ಬೋದು, ಆದ್ರೆ ನಮ್ಮ ಇವತ್ತು ಯಾವುದೇ ಅಧಿಕಾರಿಗಳಾದ್ರೂ ಕೂಡ ಅವರ ಜೀನಲ್ಲೂ ಕೂಡ ರೈತರ ಮಕ್ಕಳದ ಜೀನೇ ಇರೋದು. ಇವತ್ತು ಓದಿರುವಂತಹ ಒಬ್ಬ ವಿದ್ಯಾರ್ಥಿ ಇವತ್ತು MSc PhD ಮಾಡುವಂತ ಇವತ್ತು ನಿರುದ್ಯೋಗದಲ್ಲಿ ಬಾಳ್ತವ್ರೆ. ಯಾಕೆ ನಮ್ಮ ರೈತರು ಅರ್ಥ ಮಾಡ್ಕೊಳ್ತಾ ಇಲ್ಲ? ಇವತ್ತು ಇಂತಹ ಎಲ್ಲ ವ್ಯವಸ್ಥೆಗೆ, ನಾವು ಒಂದು ರಾಜಕೀಯ ವ್ಯವಸ್ಥೆಗೆ, ಈ ಪ್ರಜಾಪ್ರಭುತ್ವದಲ್ಲಿ ಏನು ಸಂವಿಧಾನ ಇದೆಯಾ, ಸಂವಿಧಾನವಾದಂತ ತತ್ವಗಳನ್ನು ಯಾವುದೇ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ. ಒಬ್ಬರು ನಮ್ಮ ಜಿಲ್ಲಾಧ್ಯಕ್ಷರು ರಕ್ತ ಚಳವಳಿ ಮಾಡೋರು, ನಾನು ಬೆತ್ತಲೆ ಚಳವಳಿಯನ್ನು ಮಾಡ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ನಾವು ರೈತರ ಪರ ಹೋರಾಟಕ್ಕೆ ಮಾಡಕ್ಕೆ ಬಂದಿರೋಂಥದ್ದು, ರೈತರ ಪರ ನ್ಯಾಯ ಕೇಳಕ್ಕೆ ಬಂದಿರೋಂಥದ್ದು. 2 ದಿನ ಸತತವಾಗಿ ನಾವು ಹೋರಾಟವನ್ನು ಆರಂಭ ಮಾಡಿದ್ದೀವಿ. ನೀವು ಆದ್ರೆ ಯಾವುದೇ ರೀತಿಯ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಅಧಿಕಾರಿಗಳಾಗಿ ನಾಚಿಕೆ ಆಗ್ಬೇಕು. ನೀವು ನಾಚಿಕೆ ಏನ್ ಹೇಳಿದ್ರು, ಹೆಂಗೆ ನಾವು ಎರಡು ಹೇಳಿ ಈ ಮನವಿನು ಇಲ್ಲೇ ಬಂದು ಇದ್ದಾಗ ಮಾತಾಡಿದ್ದಾರೆ. ಆರೋಗ್ಯ ಸಮಸ್ಯೆ ಫ್ರಾಕ್ಚರ್ ಕಾಲ ಆಗಿರೋದ್ರಿಂದ ನಿಮ್ಮನ್ನ ಒಳಗೆ ಕರೀತಾ ಇದ್ದಾರೆ. ಕಾನ್ಫರೆನ್ಸಲ್ಲಿ ಪ್ರತಿಯೊಬ್ಬರು ಬಂದು ನಾವು 10 ಜನ ಅಂದರು, ಒಬ್ಬರು ನಿಮ್ಮಲ್ಲಿ ಯಾರು ಒಬ್ಬರು ಎಲ್ಲರೂ ಹೋಗಿ ಹಾಲು ಉಂಟಲ್ಲ, ಈ ಜಿಲ್ಲೆಯ DC ಇದ್ರೆ ಅಪಾರ ಗೌರವ ಕೊಡೋಂತಾರೆ. ನಾವು ನನಗೆ ಹೆಚ್ಚಾದ್ರೂ ಅವ್ರಿಗೆ ಹೆಚ್ಚಾದ್ರೂ ನಾವು ಗೌರವ ಕೊಡ್ತೀವಿ. ಯಾವ ರೈತರ ಮಕ್ಕಳು ಇನ್ನೊಂದು ಗೌರವ ಕೊಡ್ಕೊಂಡೇ ಬಂದರು. ಯಾರು ಬಂದರು ಹಾಲು ಮೊಸರು ಬೆಣ್ಣೆ ಯಾಕೆಂದ್ರೆ ನಾವು ಕೊಡ್ತಾರೆ ಸಂಬಳ, ನಾವು ಗೌರವ ಕೊಡ್ಲೇಬೇಕಾಗಿ. DC ಅವ್ರಿಗೆ ಕಾಲು ಸೇರಲ್ಲ ಅಂದ್ರೆ ಆಯ್ತು, ತೊಂದರೆ ಇಲ್ಲ. ಎಲ್ಲಿ ಹೆಂಗ್ ಕೊಡ್ಸ್ಕೊಳಕ್ಕೆ ವ್ಯವಸ್ಥೆ ಮಾಡ್ತಾರೋ ತಾವು ಮಾಡಿ. ನಾವು ಭಾರಿ ಗಂಭೀರತೆ ಬರ್ತೀವಿ, ಅಲ್ಲಿ ಕೋರ್ತೀವಿ. ನಮ್ಮ ಉತ್ತರ ನಾವು ಕೊಟ್ಟರು ಸಾಕಷ್ಟೇ. ನಮ್ದು ಯಾವುದೋ ಗಲಾಟೆ ಇಲ್ಲ. ನಿಮ್ಗೆ ಗೊತ್ತಾರೆ, ಒಂದು ರೈತ ಸಂಘಟನೆ ಕಲ್ಲೋಡಿಯವರೆಲ್ಲ ಕೂಗಾಡೋರಲ್ಲ. ಯಾರೇ DC ಮಾಡಲ್ಲ, ಇನ್ನೊಬ್ಬ DC ಕೆಲಸ ಮಾಡಿಸೋ ತಾಕತ್ತು ಈ ಚಳಿ ಒಳಗಿದೆ. ಯಾರು ತಹಸೀಲ್ದಾರ್ ಸಸ್ಪೆಂಡ್ ಆಗ್ಬೇಕು, ಅವ್ರು ಆಗ್ಲೇಬೇಕು. ಯಾಕೆ ಅವರೇ ಕೊಟ್ಟಿರೋದು, ಅರೇಂಜ್ ಮಾಡಿ ತೊಂದರೆ. ಯಾಕೆಂದ್ರೆ ಅವ್ರು ಗುಸರಲ್ಲಿ ಅಂದಾಗ ನಾವು ಬರ್ತೀವಿ, ಬೇರೆ ಕೊಟ್ಟು ಅದನ್ನ ಉಲ್ಲಂಘನೆ ಮಾಡಬಾರ್ದು. ಆಯ್ತು, ಕರೀರಿ, ಬರ್ತೀವಿ ನಾವು. ಎಲ್ಲಿಗೆ ಅರೇಂಜ್ ಮಾಡ್ತೀವಿ ಹೇಳಿ, ಶಿಸ್ತಾಗಿ ಬರ್ತೀವಿ ನಾವು. ಮನೆಗೆ ಮಾಡ್ತಿರೋರು. 1 ನಿಮಿಷ. ನಮಗೆ ಮೊದಲನೇ ಅತ್ಯಂತ ಏನು ಸಾಗುವಳಿ ಇದ್ದಲ್ಲ, ರೈತರನ್ನ ಬೀದಿಗೆ ಹಾಕಿದ್ರು, ಒಕ್ಕಲೆ ಬಿಡ್ಸಿದ್ರೆ ಅದು ಅರ್ಥ ಆಯ್ತೇನ್ರಿ? ನಿಮ್ದ ಬಾಡಿ ಕ್ಲೀನಾಗಿ ಮಾತಾಡೋದ್ಮೇಲೆ ಇನ್ನೊಂದು ಮೈಸೂರು ಜಿಲ್ಲೆನೂ ಸಮಸ್ಯೆ ಒಂದೇ ಅಂತ ಹೇಳಂಗಿಲ್ಲ ಸರ್. ಯಾವುದೋ 1 ಊರಿಗೆ ಬಂದ್ರು ರಾಜ್ಯಾಧ್ಯಕ್ಷ ಅಂತ ಅನ್ನಂಗಿಲ್ಲ ಯಾರು. ಇದು ಇಡೀ ಊರಿನ ಒಕ್ಕಲೆ ಬಿಡಿಸೋ ಸಮಸ್ಯೆ ಇದೆ. ಕುಟುಂಬನ ಬೀದಿಗೆ ಬಂದಿರೋ ಸಮಸ್ಯೆ ಇದು. ಅವರೇ ಕೊಟ್ಟಿರೋದಕ್ಕೆ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು, ಕಾನೂನುಬದ್ಧವಾಗಿ ಆಗ್ಬೇಕು. ಆಮೇಲೆ ಈಗಾಗಲೇ ತಂಬಾಕು ಮಂಡಿದ್ದು ಇದು ರಾಜ್ಯದ ಸಮಸ್ಯೆ ಇದೆ, ಯಾವುದೋ ಮೈಸೂರ್ದು ಒಂದೇ ಅಲ್ಲ. ಈ ಸಮಸ್ಯೆ ಪ್ರಿಯಪಟ್ಟಣ, ಹುಣಸೂರು, HD ಕೋಟೆ, ಕೊಣ್ಣೂರು, ಮತ್ತೆ ಇನ್ಯಾವುದಪ್ಪ ಮಹೇಶಣ್ಣ, ಇವೆಲ್ಲ ರಾಮನಾಥಪುರ. ಕೋರ್ಟ್ ಹೋಗ್ಬಿಡ್ತಾರೆ 3 ಗಂಟೆ. ಅದಕ್ಕೆ ನಾವೊಂದು ನಾಗರಿಕರ ಅದಿದೆ 53, 57 ಎಲ್ಲ ರಿಪೋರ್ಟ್ ಅಲ್ಲಿ ಇದೆ ಸರ್. ಅದು ತಹಸೀಲ್ದಾರ್ನೇ ಕೇಳ್ಬೇಕು ಸರ್. ಸರ್ ನಾವು ಅನುಭವದಿಲ್ಲ ಇಲ್ಲ ಆದ್ಮೇಲೆ ನಮ್ಮ ಏನು ಇಲ್ಲ ನೋಡೋಣ ಬಿಡಿ, ನಾವು ಅನುಭವದಲ್ಲಿ ಇರೋಣ ಅಂತ ಹೇಳ್ಕೊಂಡಿರ್ತೀವಿ ಸರ್. ಆದ್ರೆ ಒಬ್ಬ ಏಕಾಏಕಿ ಒಬ್ಬ ವೆಂಕಟರತ್ನ ಮೆನವರಿಗೆ ಆ 134 ಎಕರೆ ಒಳಗೆ 4 ಎಕರೆ 2026ರಲ್ಲಿ ಇವಾಗ ಕೊಟ್ಟವ್ರು ನೋಡಿ ಸರ್, ಗ್ರಾಮ ಠಾಣ ಜಾಗೃತಿ ಅಂದ್ರೆ ಆ 134 ಎಕರೆ ಒಳಗಡೆ ಸರ್
ಕೊನೆಗೆ ಅವರೇನೆ ಈ ತಕರಾರು ಆಧಾರದ ಮೇಲೆ ಇನ್ನೊಂದು ಅರ್ಜಿ ಕಳಿಸ್ಕೊಡ್ತಾರೆ ಸರ್ ನಮಗೆ. ಎಲ್ಲಿಗೆ ಇಲ್ಲಿ ನೋಡಿ ಸರ್, 19/2019 ಈ ಜಾಗ ಬಿಟ್ಟು ಬೇರೆ ಇಲ್ಲ ಗ್ರಾಮ ಕಾರ್ಡ್ ಹೆಂಗೆ ಎಸ್ ಸಿ ಅವರು ಹಿಂದಿ ಕಳ್ಸಿರೋದು ಕೊಡಿ. ಈಗ AC ಮೇಡಮ್ ಅವರು ಸ್ಪಾಟೇ ಬಂದ್ರು, ನಾವು ಯಾವ ತಹಸೀಲ್ದಾರ್ ಬರಲ್ಲ ಅವ್ರು ಆಕ್ಷನ್ ತಾತ್ಯಂತ ಹೋದ್ರು. ಆಮೇಲೆ ಏನ್ ತಗೊಂಡು ಅಂತ ತಮಿಳೆಲ್ಲ ಬರೋದು ವಿಚಾರ ಮೊದಲನೇದು ಏನು ಕನ್ನಡದು ಕೃತಿ ಹಾಕಿರೋದು ಅದು ತಿರಸ್ಕಾರ ಆಗಿದೆ, 53 ಆಗಿದೆ, 57 ಸಹ 50 ಬಂದಿರೋದು 92, 93ರಲ್ಲಿ ಆಗ ತಿರಸ್ಕಾರ ಆಗಿದೆ. 53 ಬಂದಿದ್ದು 2010-12 ಟೈಮಲ್ಲಿ ಅದು ತಿರಸ್ಕಾರ ಆಗಿದೆ. ಆಮೇಲೆ 57 ಸ್ವಾಧೀನ ಇಲ್ಲ ನಾವು ವರದಿ ಮೇಲೆ ಅವೆಲ್ಲರ 57 ಅಪ್ಲಿಕೇಶನ್ ಅರ್ಜಿಗಳನ್ನು ತಿರಸ್ಕಾರ ಆಗಿದೆ. ಈಗ ತಾವೆಲ್ಲರ ಬಂದು ಇಲ್ಲ ನಾವು ಸ್ವಾಧೀನದಲ್ಲೇ ಇದ್ದೇವೆ, ತಾವು ಇವತ್ತು ಸ್ವಾಧೀನದಲ್ಲೇ ಇದ್ದೇವೆ. ಸೊ ತಪ್ಪಾಗಿ 50, 53, 57 ಮೂರನ್ನು ತಪ್ಪಾಗಿ ರಿಜೆಕ್ಟ್ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀರಾ. ನಾನು ಇದರಲ್ಲಿ ಈಗ ನಮ್ಮ GDLR ಅವರ ಅಧ್ಯಕ್ಷತೆಯಲ್ಲೇ ಸರ್ವೆಗೆ ಹಾಕ್ತೀನಿ. ಲೋಕಲ್ ಸರ್ವೇರ್ ಅಲ್ಲ, ನಮ್ಮ GDLR ಬರ್ತಾರೆ. ಸ್ವಾಧೀನ ಇದೆ ಅಂತ ವರದಿ ಬಂದ್ರೆ ಸರ್ಕಾರಕ್ಕೆ ಕಳಿಸಿ ಮತ್ತೆ 57 ಏನ್ ತಿರಸ್ಕಾರ ಆಗಿದೆ ಮತ್ತೆ ವಾಪಸ್ ಬಗರ್ಹುಕುಂ ಸಮಿತಿ ಮುಂದೆ ಮಂಡಿಸೋದಕ್ಕೆ ಆದೇಶ ಮಾಡಿಕೊಡ್ತೇನೆ. ಯಾಕಂದ್ರೆ ನಾನೇ ತಿರಸ್ಕಾರ ಮಾಡಿದ್ ನಾನೇ ವಾಪಸ್ ಕಳ್ಸಕ್ ಬರಲ್ಲ. ಸರ್ಕಾರದಿಂದ ಅನುಮತಿ ತಗೊಂಡು ಸರ್ಕಾರದಿಂದ ಅನುಮತಿ ತಗೊಳ್ಬೇಕಂದ್ರೆ ಕಾರಣ ಬೇಕು. ಈಗ ನಾವು ಸುಮ್ಮನೆ ಈಗ ತಹಸೀಲ್ದಾರಿಂದ ನನಗೆ ಏನ್ ಬಂದಿದೆ ಸ್ವಾಧೀನ ಇಲ್ಲ ಅಂತ ಬಂದಿದೆ ರಿಜೆಕ್ಟ್ ಮಾಡಿದ್ದೀವಿ. ಅದೇ ರಿಪೋರ್ಟ್ ಈಗ ಸರ್ಕಾರಕ್ಕೆ ಕಳಿಸಿ ವಾಪಸ್ ಹಾಕಿ ಅಂದ್ರೆ ಅವ್ರು ಕಾರಣ ಕೇಳ್ತಾರೆ. ಅದಕ್ಕೆ DDLR ಅಧ್ಯಕ್ಷತೆಯಲ್ಲಿ ಒಂದು ಸರ್ವೆಗೆ ಹಾಕ್ತೇನೆ. DDLR ಕೊಟ್ಟು ಬಂದು ಸರ್ವೆ ನಿಂತ್ಕೊಂಡು ಮಾಡಿಸ್ತಾರೆ. ಸ್ವಾಧೀನ ತಾವು ಇದೀರಾ ಅಂತ ವರದಿ ಬಂದ್ರೆ ಸರ್ಕಾರಕ್ಕೆ ವರದಿ ಕಳಿಸಿ 57 ಏನಕ್ಕೆ ತಿರಸ್ಕಾರ ಆಗಿದೆ ನಾನು ವಾಪಸ್ ಆಕ್ಟಿವೇಟ್ ಮಾಡಿ ನಮ್ಮ ಮತ್ತೆ ಬಗರ್ಹುಕುಂ ಸಮಿತಿ ಮುಂದೆ ತೀರ್ಮಾನ ತಗೊಳ್ಳೋದು. ಕೊನೆಗೆ ಬಗರ್ಹುಕುಂ ಸಮಿತಿ ಮುಂದೆ ಮತ್ತೆ ಏನ್ ಎಷ್ಟು 57, 57 ಅಪ್ಲಿಕೇಶನ್ ಏನ್ ತಿರಸ್ಕಾರಗೊಂಡಿದ್ದಾವೆ ಅವೆಲ್ಲದನ್ನು ಮತ್ತೆ ವಾಪಸ್ ಬಗರ್ಹುಕುಂ ಸಮಿತಿ ಮುಂದೆ ಮಾಡಿಸೋದಕ್ಕೆ ಹೇಳ್ತೀನಿ. ಯಾರ್ಯಾರಿಗೆ ಸ್ವಾಧೀನ ಇದೆ ಖಂಡಿತವಾಗಿ 57 ಅರ್ಜಿಯಲ್ಲಿ ಕೊಡಕ್ಕೆ ಅವಕಾಶ ಇದೆ. ಯಾರ್ಯಾರು ಸ್ವಾಧೀನ ಇದೆ ಅವ್ರಿಗೆ ಖಂಡಿತವಾಗ್ಲೂ ಅದು ಬಗರ್ಹುಕುಂ ಸಮಿತಿ ಮುಂದೆ ಮತ್ತೆ ನಿರ್ಧಾರ ತಗೊಳಕ್ ಹೇಳ್ತೀವಿ. ಇನ್ನೊಂದು ಸ್ವಾಧೀನ ಇಲ್ಲದೆ ಇದ್ದು ಸಹ ಏನು ಯಾರೋ ಒಬ್ಬರಿಗೆ ಜಾಗ ಇದೆ ಅದರ ತಕ್ಷಣ AC-ಗೆ ಆ ಏನು ಗ್ರಾಂಟ್ಗೆ ತಡೆಯಾಜ್ಞೆ ನೀಡೋದಕ್ಕೆ ಸೂಚನೆ ಕೊಡ್ತೇನೆ. ಇವಾಗ ಅದೆಲ್ಲ ಸರ್ವೆ ಆಗಿ ಒಟ್ಟು ರಿಪೋರ್ಟ್ ಬರೋ ತನಕ ತಡೆಯಾಜ್ಞೆ ಕೊಡೋದಕ್ಕೆ ತಕ್ಷಣ ಕೊಡ್ತೇನೆ. ಇನ್ನೊಂದು ವಾರದಲ್ಲಿ ಅದು ಏನು ಗ್ರಾಂಟ್ ಆಗಿದೆ ಅದಕ್ಕೆ ತಡೆಯಾಜ್ಞೆ ಕೊಡಿಸ್ತೇನೆ. ಇಲ್ಲಿ ಹೆಂಗೆ ದಾರಿ ತೋರಿಸ್ಕೊಟ್ರು ಸ್ಮಾರ್ಟ್ ಹೋಗ್ಬೇಕು ಸರ್. ಈಗ ಒಬ್ಬರು 5 ಎಕರೆ 3 ಎಕರೆ ಅಂತ ಹೇಳ್ತಾರೆ. ನೀವು 5 ಎಕರೆ 3 ಎಕರೆ ಕೊಡಕ್ ಬರೋಲ್ಲ. ಅವ್ನು ಎಷ್ಟು ಸಾಧನದಲ್ಲಿ ಇರ್ತಾನೆ 20 ಕೊಂಟು ಇರ್ತಾನೋ 10 ಕೊಂಟು ಇರ್ತಾನೆ ಅಷ್ಟು ಮಾತ್ರ ಇಲ್ಲಿ ಕೊಡ್ಬೇಕು. ಅದಕ್ಕೆ ಸರ್ವೆ ಮಾಡಿಸ್ತೀನಿ. ದಾರಿ ಹೆಂಗೆ ತೋರಿಸ್ಕೊಟ್ರು ತಹಸೀಲ್ದಾರ್ ಎಷ್ಟು ಬೇಜಾರಾಗುತ್ತೆ ಅಂತ ತಾವು ಅವ್ರ ಮೇಲೆ ತಾವು ಆತ ಇರ್ಲಿಲ್ಲ ತಪ್ಪಾಗಿದೆ ಅಂದ್ರೆ ಎಲ್ಲರ ಮೇಲೆ ಕ್ರಮ ಅದೇ ಅದು ಕಾನೂನಿಗೆ ಯಾರೋ ದೊಡ್ಡರಲ್ಲ. ಅದೊಂದು ಆಗ್ಬೇಕು. ನಮ್ಮ ಅಧ್ಯಕ್ಷತೆಯಲ್ಲಿ 8 ದಿವಸದಲ್ಲಿ ಸರ್ವೆಗೆ ಆರ್ಡರ್ ಮಾಡ್ಬಿಟ್ಟು ನಮ್ಮ ರೈತರು ಇರ್ತಾರೆ. DDLR ಅಧ್ಯಕ್ಷತೆಯಲ್ಲೇ ಸರ್ವೆ ಮಾಡಿ ಅಂತಾನೆ ಆಗ್ತಾನೆ. ಇನ್ನು ಒಳ್ಳೆ ಸರ್ ಅದು ಮಾಡಿಸ್ಬಿಟ್ರೆ ಒಂದು ಈ ಮುಂದೆ ತಿಂಗಳು ಮಾಡ್ತಾರೆ ಅನ್ಕೂಲ. 2-3 ದಿವಸದಲ್ಲಿ ಆದೇಶ ಒಳ್ಳೆದು ಸರ್. ಮತ್ತೆ ಸರ್ಕಾರ ಜೊತೆ ನಾವು ಮಾಡಿ ಸ್ವಾಧೀನ ಇದೀರಿ ಅಂತ ವರದಿ ಬಂದ್ರೆ ನಾನು ಸರ್ಕಾರಕ್ಕೆ ಕಳಿಸ್ತೇನೆ. ಸ್ವಾಧೀನ ಇಲ್ಲ ಅಂತ ಬಂದ್ರೆ ಏನು ಮಾಡಲ್ಲ ಸರ್. ಒಂದು ಸರ್ ತಮ್ಮ ಅಧ್ಯಕ್ಷತೆಯಲ್ಲಿ ಸಾಧ್ಯತೆಗೆ DDL ನಾನು ತೀರ್ಮಾನ ಮಾಡೋದಲ್ಲ, ಸರ್ವೆ ಇಲಾಖೆ ಅವ್ರು ಬಂದು ಸರ್ವೆ ಮಾಡ್ತಾರೆ. DDL ಇರ್ಬೋದು AC ಇರ್ಬೋದು ಹೋಗ್ಲಿ ಇವ್ನು ಗೊತ್ತಾಗತ್ತೆ. ಇವ್ನು ಕಳ್ಳೆದನ ಬೆಳ್ಳೆದನ ತಮ್ಗೆ ಗೊತ್ತಾಗತ್ತೆ. ನಿಜವಾದವರಿದ್ದಾನೆ ನಮ್ಮ ಮುಂದೆ ಮಾಡಿ DDLR ಸರ್ವೆ ಫೀಲ್ಡ್ ಬಂದೇ ಮಾಡ್ತಾರೆ. ಸರ್ವೆ ಮಾಡಕ್ ಬರೋದಿಲ್ಲ ಅಲ್ಲ. ಸರ್ವೆ ನಂಬರ್ಗೆ ಬಂದು ಸರ್ವೆ ಮಾಡ್ತಾರೆ. ಏನ್ ಯಾರ್ಯಾರು ಸ್ವಾಧೀನ ಇದೆ ಅಂತ ಬಂದ್ರೆ ಅದನ್ನ ವಾಪಸ್ 57 ಅರ್ಜಿ ತಿರಸ್ಕಾರ ಆಗಿದೆ ಅದನ್ನ ಆಕ್ಟಿವೇಟ್ ಮಾಡಿ ವಾಪಸ್ ಬಗರ್ಹುಕುಂ ಸಮಿತಿ ಮುಂದೆ ಮಾಡಿಸೋದಕ್ಕೆ ಸರ್ಕಾರಕ್ಕೆ ನಾನು ಎಲ್ಲರಿಗೂ ಬರ್ದಿರೋದು ಅದೇ ಪತ್ರ. ಸ್ವಾಧೀನ ಇಲ್ಲ ಅಂತ ತಿರಸ್ಕಾರ ಆದ್ಮೇಲೆ ಮತ್ತೆ ಯಾವ ಉದ್ದೇಶದ ಮೇಲೆ ಮತ್ತೆ ಆಕ್ಟಿವೇಟ್ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಒಂದು ತಪ್ಪು ಸರ್. ತಹಸೀಲ್ದಾರ್ ತನಗೆ ಬರೀಬೇಕಂದ್ರೆ ಏನ್ ಮಾಡಿ ಬರೀಬೇಕು. ಈಗ DC ಬರ್ದು ಒಂದ್ಸತಿ ಮೇಲೆ ಇದಾಯ್ತು ಅಂದ್ರೆ ನಾವೇಳೋ ಸೆಟ್ಕ ಮತ್ತೆ ಸರ್ಕಾರಕ್ಕೆ ಹೋಗಿ ಬರ್ಬೋದು.
ಅದನ್ನ ದಾರಿ ತೋರಿಸ್ಬಿಟ್ರಲ್ಲ ಸರ್, ಎಷ್ಟು ಬೇಜಾರಾಯ್ತು ನಮ್ಗೆ. ಏನಾದ್ರೂ ಉದ್ದೇಶ ಪೂರ್ವಕವಾಗಿ ತಪ್ಪು ಮಾಡಿದ್ರೆ ಖಂಡಿತ ಯಾರ್ಯಾರು ಉದ್ದೇಶ ಪೂರ್ವಕವಾಗಿ ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ನಾವು ಸರಿ ಸರ್, ಆಗ್ಬೋದು ನಮ್ಗೆ ಖಂಡಿತ ಸರ್. ಅಲ್ಲಿ ದರ್ಖಾಸ್ತ್ ಕಂಪ್ನಿಗೆ ನಾವು ಆಯ್ತು ಬಿಡಿ, ಜಾಗಕ್ಕೆ ಒಬ್ಬನಿಗೆ ಯಾರು ಸಹ ಯಾರೇ ಏನೇ ಸಮಸ್ಯೆ ಇದ್ರು ಕಾನೂನು ಪ್ರಕಾರ ಇದ್ರೆ ಮಾಡ್ಕೊಡ್ಬೇಕು, ಕಾನೂನು ಪ್ರಕಾರ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಬೇಕು ಅಂತ ಯಾರು ಎಲ್ಲರ ಜೊತೆನೂ ಒಂದು ಒಳ್ಳೆ ಇದ್ರಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ತಪ್ಪು ಆಕ್ಷನ್ ತಗೊಳ್ಬೇಕು. ಆಯ್ತು ಸರ್, ಯಾವ ಮಟ್ಟಕ್ಕೆ ಮಾಡೋದು ಅಂತ ನಾನು ಸ್ವಲ್ಪ ಹೋಗ್ತೀವಿ. ಈಗೆಲ್ಲ ಕೋರ್ಟಿಗೆ ಅವೆಲ್ಲ ಪ್ರಯತ್ನ ಸಂಪರ್ಕಕ್ಕೆ ಕೇಳ್ತೀವಿ. ಸಂಪರ್ಕ ಬಂದು LTC ಹೋಗಿ ಮತ್ತೆ ರೈತರು ಒಪ್ಪಂದ ಐತೆ ಕೇಳ್ಕೊತೀವಿ ಸರ್. ನಾವು ಅವ್ರಿಗೆ ಆಯ್ತು ಕೊಡ್ತೀವಿ ಅಂತ ಹೇಳ್ತೀವಿ. ದುಡ್ಡು ಆಗ್ತೀವಿ ಅಧಿಕಾರಿ ಕಿಡ್ನಾಪ್ ಮಾಡ್ತೀವಿ. ಒಳ್ಳೆ ಗಿಡ ಈಗಾಗಲೇ ಪೊಲೀಸ್ ಪರೀಕ್ಷೆ ಮಾಡಿದ್ವಿ. ತುಮಕೂರು ಒಂದು ಹಾಕಿ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಈ ಚಳವಳಿ ಅಂತಂದ್ರೆ ರಾಜ್ಯದಲ್ಲಿ ಗಟ್ಟಿ ಚಳವಳಿಗಳಿವು. ಏನಿವತ್ತು HD ಕೋಟೆ ತಹಸೀಲ್ದಾರ್ ರೈತರಿಗೆ ಒಗ್ಗಟ್ಟ ಕೆಲಸನ ಏನ್ ಮೋಸ ಮಾಡಿದ್ದ, ಇವತ್ತು DC ಅಧ್ಯಕ್ಷತೆಯಲ್ಲಿ ಮೊದಲ ಅಜೆಂಡಾ HD ಕೋಟೆ ತಹಸೀಲ್ದಾರ್ ಸಸ್ಪೆಂಡ್ ಆಗ್ಬೇಕು ಮೊದಲನೇದು. ಎರಡನೇದು ಏನು ಮಂಜೂರು ಹಾಕೊಂಡಿದ್ರು ನಮ್ಮ ರೈತರು ಯಾಕೆ ಸಸ್ಪೆಂಡ್ ಆಗ್ಬೇಕು ಅಂದ್ರು, ಆ ತಹಸೀಲ್ದಾರ್ ಎಲ್ಲ ರೈತರು ಆ ಜಮೀನಲ್ಲಿ ಉಳ್ತಾವ್ರೆ, ಅಲ್ಲೇ ಇದ್ದಾರೆ ಅಂತರ್ನ DC-ಗೆ ಕಣ್ ತಪ್ಪಿಸಿರೋದು, ಒಕ್ಕಲೆಬ್ಸ ಕೆಲಸ ಮಾಡೋದು. ಯಾರು ರೈತರು ಅಲ್ಲಿ ಉಳ್ತಾ ಇಲ್ಲ, ಯಾರು ರೈತರು ಅಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಯಾರೋ ಪ್ರಬಲ ವ್ಯಕ್ತಿಗೆ ಯಾವ ಭೂಮಿ ಕಳ್ಳರ ಮಾತನ್ನು ಕೇಳ್ಕೊಂಡು DC-ಗೆ ಕೊಟ್ಟಿದ್ರು. ಇವತ್ತು ನಿಜವಾದ ಸಂಗಾತಿ ಈ ಚಳವಳಿಗಳು ಗಟ್ಟಿಯಾಗಿ ಕೂತ್ಕೊಂಡು AC ಇರ್ಬೋದು, ತಹಸೀಲ್ದಾರ್ ಅಲ್ಲೇ ಕಳೆದೋಗಿದೆ ಬಿಡಿ, ತಹಸೀಲ್ದಾರ್ ಬಗ್ಗೆ ಮಾತಾಡಂಗಿಲ್ಲ, ಅವ್ರು ಸಸ್ಪೆಂಡ್ ಆಗಬೇಕು. ಇದೇ ಇವತ್ತು DC ಅವರು ಭಾರಿ ಗಂಭೀರವಾಗಿ ಅವ್ರು ಕೊಟ್ಟಿರುವಂತ ಎಲ್ಲಾ ನೋಟಿಸ್ನೂ ಪರಿಶೀಲನೆ ಮಾಡಿ ನಮ್ಮಿಂದ ತಪ್ಪಾಗಿದೆ, ರೈತರಿಗೆ ಅನ್ಯಾಯ ಮಾಡಬಾರ್ದು, ನಿಜವಾದ ರೈತರಿಗೆ ಕಾನೂನುಬದ್ಧವಾಗಿ ನಾವು ಅದ್ರಲ್ಲಿ ಹೆಂಗೆ ಜಿಲ್ಲೆ DDLR ಅವ್ರ ಅಧ್ಯಕ್ಷತೆಯಲ್ಲಿ ಅಳತೆಗೆ ಕಳಿಸಿ ಪ್ರತಿ ರೈತರಿಗೆ ಏನ್ ಬಂದಿದ್ದೀರಿ ಅಷ್ಟು ಜನ ಆ ಉಳುಮೆಯಲ್ಲಿ ಇರ್ತಾರೆ. ನಿಜವಾದ ರೈತರಿಗೆ ಆ ಜಮೀನು ಸಿಗಂಗೆ ನಾವೆಲ್ಲ ಮಾಡ್ಕೊಡ್ತೀವಿ. ತಾವೆಲ್ಲ ಬಂದಿದ್ದೀರಿ, ಹೋರಾಟ ಮಾಡಿದಿರಿ, ಹೋರಾಟ ನಿಮ್ಮ ಹೋರಾಟ ನ್ಯಾಯಬದ್ಧವಾಗಿದೆ, ಯಾರೇ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗತ್ತೆ ಅಂತ DC ಅವ್ರು ಹೇಳ್ಬಿಟ್ಟಿದ್ದಾರೆ. ಹೇಳಿದ್ಮೇಲೆ ನಾವು ಗಂಭೀರ ಒಪ್ಕೋಬೇಕಲ್ಲ, ಅದರಿಂದ ಒಪ್ಕೊಂಡಿದ್ದೀವಿ. ನಾಳೆ ಇಲ್ಲಿ ಭೇದ ಇಲ್ಲ, ಅದು ಮನಸ್ಸಲ್ಲಿ ಇಟ್ಕೋಬೇಕು. ಮುಸ್ಲಿಮ್ಸ್ ಇರ್ಬೋದು, ಬಾಯುಗಳಿರ್ಬೋದು, ರೈತರುಗಳಿರ್ಬೋದು, ಎಲ್ಲರಿಗೂ ಸಮರ್ಥವಾಗಿ ಜಮೀನು ಸಿಗ್ತಾ ಇದೆ. ಯಾರು ಉಳುಮೆ ಮಾಡ್ತಾರೆ ಅವ್ರಿಗೆ ನಿಜವಾದ ಇವತ್ತು ಜಮೀನು ಸಿಗುತ್ತೆ. ಅದನ್ನ ಹೋರಾಟನ ಸತತವಾಗಿ ವರ್ಷಾನುಗಂಟೆ ಇವತ್ತು ಆ ಜಮೀನಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ರೈತ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರ ಮಧ್ಯೆ ನಿಂತ್ಕೊಂಡು ಇವತ್ತು ನಿಜವಾದ ಹೋರಾಟನ ಈ ಜಿಲ್ಲಾ ಅಧ್ಯಕ್ಷರು ಕೃಷ್ಣೇಗೌಡರು, ಜಿಲ್ಲೆ ಯುವ ಘಟಕದ ಅಧ್ಯಕ್ಷರು ಅಜಿತ್ ಅವರು, ಹುಣಸೂರು ತಾಲೂಕು ಅಧ್ಯಕ್ಷರು ಮಹೇಶ್ ಅವರು, ನಂಜನಗೂಡು ತಾಲೂಕು ನಾಗೇಶ್ ಅವರು, ಈ ಜಿಲ್ಲೆ ಪ್ರತಿ ಜಿಲ್ಲೆಗೂ ನಮ್ಮ ಹತ್ರಕ್ಕೆ ಬಂದಾಗ ರಾಜ್ಯದ ಅಧ್ಯಕ್ಷರು ಅಲ್ಲಾಪುರ ಮಂಜೇಗೌಡರು, ರಾಜ್ಯದ ಪದಾಧಿಕಾರಿಗಳು, ಜಿಲ್ಲೆ ಪದಾಧಿಕಾರಿಗಳು ನೋಡು, ತುಮಕೂರು ಜಿಲ್ಲೆ ನಮ್ಮ ಏನು ರಂಗಸ್ವಾಮಿ ಅಧ್ಯಕ್ಷರು ಮತ್ತೆ ವೈರ್ಮೇಡ್ ಅವರು, ನಮ್ಮ ಮುರಳಿಗಿರಯ್ಯ ಎಲ್ಲರೂ ಬಂದ್ಬಿಟ್ಟು ಹೆಣ್ಮಕ್ಳೆಲ್ಲ ಇವತ್ತು ಹಠ ಮಾಡಿದ್ರು ನೋಡಿ. ಇವತ್ತು ಏನಾರ DC ಅವರು ಕರೆದು ಮಾತುಕತೆ ನ್ಯಾಯ ಕೊಡಿಸಲ್ಲ ಅಂದ್ರೆ ಈ ಭಾಗದ ಅಧ್ಯಕ್ಷರು ರಕ್ತ ಬೇಕಾದ್ರೆ ಬಿಡ್ತೀವಿ ಅಂತ ರಕ್ತದಲ್ಲಿ ಇವತ್ತು ಬರ್ತಾರೆ DC ಆಫೀಸ್. ಇಲ್ಲಿ ನೋಡಿ, ಯಾಕೆ ನಿಜವಾದ್ರು ನಾವು ರಕ್ತನ ಕೂಡ ಇವತ್ತು ಯಾವಾಗ ರಕ್ತ ಕೆಳಗೆ ಬೀಳ್ತೋ ಅವಾಗ ಇವರಿಗೆಲ್ಲ ನ್ಯಾಯ ಸಿಗಕ್ಕೆ DC ಅವರು ಭಾರಿ ಕಾನೂನುಬದ್ಧವಾಗಿ ಒಪ್ಕೊಂಡಿದ್ದಾರೆ. ನಾವು ಅದರಲ್ಲೂ ಒಂದು ವಾರ 15 ಅದಾಗ್ಬೇಕು, ಒಂದು 6 15 ಆಗತ್ತೆ.
ಮೂರ್ ದಿವಸಕ್ಕೆಲ್ಲ ತಿಳಿಸಿ 5 ದಿವಸ DDL ಅಧ್ಯಕ್ಷತೆಯಲ್ಲಿ ಹಿಡಿದ್ವಿ. ಯಾರು ಮೈಸೂರು ಜಿಲ್ಲೆ DDL ಅವರ ಅಧ್ಯಕ್ಷತೆಯಲ್ಲಿ ಅವರು ಹೋಗ್ಬೇಕಲ್ಲ ಅಳತೆ ಮಾಡಕ್. ಅವತ್ತು ನಾವೆಲ್ಲ ರೈತರುಗಳು ಅವ್ರ ಜಮೀನಲ್ಲಿ ಇರ್ತಾರೆ, ಅಳತೆ ಮಾಡಿಸ್ತಾರೆ. ಅವ್ರಿಗೆ ಎಷ್ಟು ಅನುಭವದಲ್ಲಿದೆ, 2 ಎಕರೆ ಮಾಡ್ತಾರೋ 1 ಎಕರೆ ಮಾಡ್ತಾರೋ 20 ಗುಂಟೆ ಮಾಡ್ತಾರೋ ಅವರೊಬ್ಬ ಪ್ರಕಾರ ಕೆಚ್ಚು ಮಾಡಿ ಎಲ್ಲಾನು ಮಾಡಿ ಮತ್ತೆ ಅದನ್ನ ಇಲ್ಲಿ ಕಟ್ಟಾದ್ಮೇಲೆ ಸರ್ಕಾರಕ್ಕೆ ಕಳಿಸಿ, ಸರ್ಕಾರಕ್ಕೆ ರಾಜ್ಯ ಅಧ್ಯಕ್ಷರು ಏನಿದ್ದೀವಿ DC ಅಧ್ಯಕ್ಷತೆಯಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡೋ ಕೆಲಸ ನಾವೆಲ್ಲ ಒಪ್ಕೊಂಡಿದೀವಿ. ಏನ್ರಪ್ಪ, ಯಾರಿಗೂ ಭಯ ಬೇಡ. ಇನ್ನ ಈ ಭೂ ಕಳ್ರಿ ಇದಲ್ಲ, ಇವ್ರು ಓಡ್ಸೋ ಕೆಲಸನ ರೈತ ಸಂಘ ಮಾಡುತ್ತೆ. ಯಾಕೆ ಕಳ್ರಿಗೆ ಪೋಖ್ರಿಗೆ ಎದಿಕಡೆ ಹೋಗಾರಲ್ಲ, ನಾ ಇವತ್ತು ನ್ಯಾಯ ಸಿಕ್ಕಿದೆ, ಅದರಿಂದ ನಮ್ಮ ಚಳವಳಿನ ವಾಪಸ್ ತಗತ್ತಾ ಇದೆ. ಆಗ್ಬೋದಲ್ಲ? ಅದರಿಂದ ಜೋರ ಘೋಷಕ್ಕೆ ಹೋಗ್ರಪ್ಪ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಥ್ಯಾಂಕ್ ಯು ಸರ್.